ವೀಕ್ಷಕರೇ, ಈ ಹೂವಿನ ಹೆಸರು ನಿಮಗೆ ನೆನಪಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಎಲ್ರಿಗೂ ನಮಸ್ಕಾರ. ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಬೆಳಗಿನ ಟೀ ನಮಗೆ ಹೋಟೆಲ್ ಲತಾದಲ್ಲಿ, ಕೋಟಾದಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಇದರ ಬಗ್ಗೆ ನಾನು ತುಂಬ ಕೇಳಿದ್ದೆ. ಹೋಟೆಲ್ ಲತಾ ಎಂಬುದಾಗಿ ಒಮ್ಮೆ ಅಲ್ಲಿ ಹೋಗಬೇಕು ಎಂದು ಮನಸ್ಸಾಯಿತು. ಇವತ್ತು ಬೆಳಿಗ್ಗೆ ನಾನು ಹೋಗಿದ್ದೆ. ಅಲ್ಲಿ ಯಾರೆಲ್ಲ ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ ಹಾಗೂ ಏನೆಲ್ಲ ಸಾಂಪ್ರದಾಯಿಕ ಅಡುಗೆ ಅಲ್ಲಿ ಸಿಗ್ತದೆ ಎಂಬುದಾಗಿ ನೋಡೋಣ ಬನ್ನಿ ವೀಕ್ಷಕರೇ. ಸೂಪರ್ ಸ್ಟಾರ್ ಡಾಕ್ಟರ್ ರಾಜ್ಕುಮಾರ್ ಕೂಡ ಬಂದಿದ್ದಾರೆ. ರಾಜ್ ಶೆಟ್ಟಿ, ರಿಷಬ್ ಶೆಟ್ಟಿ ಕೂಡ ಇಲ್ಲಿ ಬಂದು ಹೋಗಿದ್ದಾರೆ ವೀಕ್ಷಕರೇ. ಏನೆಲ್ಲ ತಿಂಡಿ ಇದೆ ನೋಡೋಣ. ಪಾಲಕ್ ದೋಸೆ, ಮೆಂತ್ಯ ದೋಸೆ, ಅಕ್ಕಿ ಸೇಮಿಗೆ, ಪುಲಾವ್ ಸಲಾಡ್, ರಾಗಿ ಮುದ್ದೆ, ಚನಾ ಭಟೂರ, ಕೊಟ್ಟಿಗೆ ಸಾಂಬಾರ್, ಇಷ್ಟೆಲ್ಲ ತಿಂಡಿ ಇದೆ ಅಂತೂ ಗೊತ್ತಾಯಿತು. ಜ್ಯೂಸ್ ಐಟಮ್ ಕೂಡ ತುಂಬ ಇತ್ತು. ನಾನು ನವರತ್ನ ಜ್ಯೂಸನ್ನು ಆರ್ಡ್ರ್ ಮಾಡಿದ್ದೆ. ಅದು ಮ್ಯಾಂಗೋ ಜ್ಯೂಸಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ತುಂಬ ರುಚಿಯಾಗಿತ್ತು. ತಿಂಡಿ ಸೇಮಿಗೆ, ಮೆಂತ್ಯ ದೋಸೆ, ಇಡ್ಲಿ ವಡ ಸಾಂಬಾರ್ ನಾವು ತಗೊಂಡಿದ್ವಿ. ಪುಲಾವ್ ಸಲಾಡ್ ಕೂಡ ತಗೊಂಡಿದ್ವಿ. ಸೇಮಿಗೆ ಜೊತೆ 2 ಬಗೆಯ ಚಟ್ನಿ, ಬೇಳೆ, ತೊಗರಿಬೇಳೆ ಸಾರು ಹಾಗೂ ಕಾಯಿ ರಸ ಕೂಡ ಕೊಟ್ಟಿದ್ದರು. ವಾವ್, ಸೂಪರ್ ಟೇಸ್ಟ್ ಆಗಿತ್ತು. ಮೆಂತ್ಯ ದೋಸೆ ಅಲ್ಲಿ ತುಂಬ ಫೇಮಸ್ ಅಂತೆ. ಹೆಚ್ಚಿನ ಜನರು ಅದನ್ನೇ ತಗೊಳ್ಳೋದು ಎಂಬ ನನಗೆ ಸುದ್ದಿ ಬಂದಿತ್ತು. ಹಾಗೆ ನಾನು ಅದು ಕೂಡ ತಗೊಂಡಿದ್ದೆ. ಸಿಹಿಯಾದ ಮೆಂತ್ಯ ದೋಸೆ ಮೇಲೆ ಒಂದು ಬೆಣ್ಣೆ ಮುದ್ದೆ. ಹಲವು ಮಕ್ಕಳ ತಾಯಿ ದೇವಸ್ಥಾನದ ಬಗ್ಗೆ ನೀವು ಕೇಳಿರ್ಬೋದು. ಈಗ ನಾವು ಅದರ ಲತಾ ಹೋಟೆಲ್ನ ಪಕ್ಕದಲ್ಲೇ ಇರುವ ಹಲವು ಮಕ್ಕಳ ತಾಯಿ ದೇವಸ್ಥಾನಕ್ಕೆ ಬಂದಿರೋದು. ಅದೇ ಅಮೃತೇಶ್ವರಿ ದೇವಸ್ಥಾನ. ದೇವಸ್ಥಾನದ ಪ್ರಾಂಗಣದಲ್ಲೇ ರಕ್ತೇಶ್ವರಿ ಗುಡಿ ಇದೆ. ವೀರಭದ್ರ ದೇವಸ್ಥಾನ ಕೂಡ ಹಿಂದುಗಡೆ ಇದೆ. ಈಗ ಆನೆಗುಡ್ಡೆ ದೇವಸ್ಥಾನ. ಆನೆಗುಡ್ಡೆ ದೇವಸ್ಥಾನವು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನಲ್ಲಿದೆ. ಹಟ್ಟಿಯಂಗಡಿ ದೇವಸ್ಥಾನವು ಕೂಡ ಕುಂದಾಪುರ ತಾಲೂಕಿನಲ್ಲಿದೆ. ಸಾಲಿಗ್ರಾಮ ಕಲ್ಲಿನಿಂದ ಕೆತ್ತಿದ ಗಣೇಶನ ವಿಗ್ರಹವು ಗುಂಗುರು ಕೂದಲಿನಲ್ಲಿ ಇರುತ್ತದೆ. ಇಲ್ಲಿ ಜನರು ಸ್ಥಳೀಯವಾಗಿ ಬೆಳೆದ ಅಡಿಕೆಯ ಸಿಂಗಾರ ಹೂಗಳನ್ನು ದೇವರಿಗೆ ಕೊಡುವುದು ಶ್ರೇಷ್ಠ ಎಂದು ಭಾವಿಸಲಾಗಿದೆ. ಪೂಜಾ ಸಮಯದಲ್ಲಿ ಸಿಂಗಾರ ಹೂಗಳು ಬಿದ್ದರೆ ನಮ್ಮ ಬೇಡಿದ ಆಕಾಂಕ್ಷೆಗಳು ಪೂರೈಸುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಶಿರಾಲಿ ಮಹಾಗಣಪತಿ ಹಾಗೂ ಮಹಾಮಾಯೆ ದೇವಸ್ಥಾನವು ಅನೇಕ GSB ಕುಟುಂಬ ಬಾಂಧವರಿಗೆ ಕುಲದೇವತೆ ಎಂದು ಪರಿಗಣಿಸಲಾಗುತ್ತದೆ. ವೀಕ್ಷಕರೇ, ಈ ಹೂವಿನ ಹೆಸರು ನಿಮಗೆಲ್ಲ ಗೊತ್ತಾಯಿತು ಎಂಬುದು ನಾನು ಎಣಿಸ್ತೇನೆ. ನೋಡಿ, ಈ ಮರದಲ್ಲಿ ಇಂಥ ಹೂಗಳು ಆಗ್ತದೆ.
ಈ ಹೂವಿನಲ್ಲಿ ನಾಗನ ಹೆಡೆಯಾಗಿ ಕಾಣುವುದರಿಂದ ಇದಕ್ಕೆ ನಾಗಸಂಪಿಗೆ ಎಂದು ಕರೆಯುತ್ತಾರೆ. ಇದು ಶಿವನಿಗೆ ಅತ್ಯಂತ ಪ್ರಿಯವಾದ ಹೂವು.